ನಾಡಿನೆಲ್ಲೆಡೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬ ಇರೋದ್ರಿಂದ ಖರೀದಿಯ ಭರಾಟೆ ಕೂಡ ಮುಂದುವರೆದಿದೆ. ಎಷ್ಟೇ ದರ ಏರಿಕೆ ಇದ್ರೂ ಕೂಡ ಹಣ್ಣು ಹಂಪಲು ಹೂವುಗಳ ಬೆಲೆ ದುಪ್ಪಟ್ಟಾಗಿದ್ರೂ ಕೂಡ ಖರೀದಿ ಮಾಡುವವರ ಗ್ರಾಹಕರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂನಲ್ಲಿ ಜನಸಾಗರವೇ ಕಂಡು ಬರ್ತಾ ಇದೆ. ಹಣ್ಣು ಹೂವು ಪೂಜಾ ಸಾಮಗ್ರಿಗಳ ಖರೀದಿಗೆ ಸಾವಿರಾರು ಜನರು ಮುಗಿಬಿದ್ದಿದ್ದಾರೆ. ತರಕಾರಿ ಹಣ್ಣು ಹಂಪಲು ಜೊತೆಗೆ ಹೂವುಗಳ ಖರೀದಿಯ ಭರಾಟೆ ಮುಂದುವರೆದಿದೆ. ಇದು ಈ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ ಒಂದು ರೀತಿಯಾಗಿ ಬಂಪರ್ ಧಮಾಕ ಅಂತಾನೆ ಹೇಳ್ಬೋದು. ಎಷ್ಟೇ ರೇಟ್ ಇದ್ರೂ ಕೂಡ ತೆಗೆದುಕೊಂಡು ಹೋಗೇ ಹೋಗ್ತಾರೆ. ಕಾರಣ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿರ್ತಾರೆ. ವರಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಹೂವುಗಳು, ವರಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಹಣ್ಣುಗಳ ಖರೀದಿಗೆ ಜನರು ಬಂದೇ ಬರ್ತಾರೆ. ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡೇ ಮಾಡ್ತಾರೆ ಎನ್ನುವಂಥ ಕಾರಣಕ್ಕೆ ಈ ಹಬ್ಬಗಳ ಸಂದರ್ಭದಲ್ಲಿ ವ್ಯಾಪಾರಿಗಳು ದುಪ್ಪಟ್ಟು ಬೆಲೆಯನ್ನು ನಿಗದಿ ಮಾಡಿರ್ತಾರೆ. ಆ ಬೆಲೆಗೇನೆ ತೆಗೆದುಕೊಂಡು ಹೋಗ್ತಾರೆ ಅನೇಕರು. ಕಾರಣ ವರಮಹಾಲಕ್ಷ್ಮಿ ಕೂರಿಸಿದ್ದೇವೆ, ಉಪವಾಸ ಇಡೋದಕ್ಕಾಗಲ್ಲ, ಹೂವು ಹಣ್ಣು ಹಂಪಲು ಪೂಜಾ ಸಾಮಗ್ರಿಗಳು ಬೇಕೇ ಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಗ್ರಾಹಕರಿಗೆ ಎದುರಾಗಿರುತ್ತೆ. ಹಾಗಾಗಿ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಬಂದೇ ಬರ್ತಾರೆ. ಕೆಆರ್ ಮಾರ್ಕೆಟ್ ಹಾಗೂ ಮಲ್ಲೇಶ್ವರಂನಲ್ಲಂತೂ ಜನಸಾಗರವೇ ಸೇರ್ತಾ ಇದೆ. ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ಸಾಕಷ್ಟು ಜನರು ಮುಗಿ ಬೀಳ್ತಾ ಇದ್ದಾರೆ. ಖರೀದಿಯ ಭರಾಟೆ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾಡಿನೆಲ್ಲೆಡೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ಆದರೆ ತರಕಾರಿ ಹೂವು ಹಣ್ಣು ಪೂಜಾ ಸಾಮಗ್ರಿಗಳೆಲ್ಲವೂ ಕೂಡ ಗಗನಕ್ಕೇರಿರುವಂಥದ್ದು. ಅಂದಾಗೆ ನಾನು ಮಲ್ಲೇಶ್ವರಂನಲ್ಲಿದ್ದೀನಿ. ಬೆಳಗ್ಗೆಯಿಂದಲೂ ಕೂಡ ಜನರು ಬರ್ತಿದ್ದಾರೆ. ಬಂದರೆ ಇಲ್ಲಿನ ರೇಟ್ಗಳನ್ನು ಕೇಳಿದ್ರೆ ಜನರಿಗೆ ಅಥವಾ ಗ್ರಾಹಕರಿಗೆ ಅದರಲ್ಲೂ ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕಾ ಬೇಡವಾ ಅನ್ನುವಂತಹ ಶಾಕ್ ಇರುವಂಥದ್ದು. ಕಾರಣ ಇಷ್ಟೇ, ಹೂವು ಹಣ್ಣುಗಳ ತರಕಾರಿ ಬೆಲೆಗಳೀಗ ಗಗನಕ್ಕೇರಿರುವಂಥದ್ದು. ಸಹಜವಾಗಿ ಒಂದು ಮಳೆಯ ಕಾರಣ ಇರುತ್ತೆ. ಹಾಗೆಯೇ ಹಬ್ಬದ ಆಚರಣೆ ಅಂತಂದರೆ ಮಾರುಕಟ್ಟೆ ದರವು ಕೂಡ ಒಂದು ರೀತಿಯಲ್ಲಿ ನಾನಾ ಕಾರಣಗಳಿಂದ ಇದೀಗ ಏರಿಕೆ ಆಗಿರುವಂಥದ್ದು. ಮುಖ್ಯವಾಗಿ ಯಾವ್ಯಾವ ರೀತಿ ದರ, ಈಗ ಹೂವಿನ ಪ್ರಸ್ತುತ ದರ ಯಾವ್ಯಾವ ರೀತಿ ಇದೆ, ಜನರ ರೆಸ್ಪಾನ್ಸ್ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ಸ್ವತಃ ಇಲ್ಲಿನ ಅಂಗಡಿಯವ್ರನ್ನೇ ಕೂಡ ಕೇಳ್ತೀನಿ. ಇವತ್ತು ಹಬ್ಬ ಇದೆ, ಹಬ್ಬದ ಆಚರಣೆಯಲ್ಲಿ ಗ್ರಾಹಕರು ಬರ್ತಿದ್ದಾರೆ, ಜನರು ಹೇಗೆ ಬಿಸ್ನೆಸ್ ಏನಿದೆ? ಬರ್ತಾ ಇದ್ದಾರೆ. ಹೂವು ಸ್ವಲ್ಪ ಕಾಸ್ಟ್ಲಿ ಇದೆ, ಸಿಟಿಲೇ ಕಾಸ್ಟ್ಲಿ ಇದೆ. ಅಲ್ಲಿ ಕಾಸ್ಟ್ಲಿ ಆದ್ಮೇಲೆ ಇಲ್ಲೊಂದು 110-120 ಇಕ್ಕಂಡು ಮಾಡ್ತೀವಿ ಅಷ್ಟೇ. ಈಗ ಯಾವ್ಯಾವ ಹೂವು ರೇಟ್ ಜಾಸ್ತಿ ಆಗಿದೆ? ಈಗ ಮಲ್ಲಿಗೆ ಕನಕಾಂಬರ ಸಾಮಾನ್ಯ ಯಾವಲು 200 ರೂಪಾಯಿ ಸಿಗೋದು, 300, ಇದೆಲ್ಲ 400, 450, 800 ರೂಪಾಯಿವರೆಗೂ ಇದೆ ಕೆಜಿ. ಈಗ ಹಿಂದೆ ಇದ್ದಂಥ ಹಬ್ಬಗಳಿಗೂ ಇವತ್ತಿನ ಹಬ್ಬಗಳ ಬೆಲೆ ಯಾಕೆ ಇಷ್ಟೊಂದು ರೇಟ್ ಜಾಸ್ತಿ? ಹಿಂದೆ ಇದ್ದಾಗ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಕಾಸ್ಟ್ಲಿ ಇದೆ. ಮಳೆ ಬಿದ್ದುಬಿಡ್ತಲ್ಲ. ನೀವೆಲ್ಲ ಎಲ್ಲಿಂದ ತರಿಸ್ತಿದ್ದೀರಿ, ಹೇಗೆ? ಕೆಆರ್ ಮಾರ್ಕೆಟ್. ಅಲ್ಲೂ ಕೂಡ ಕೆಜಿ ಲೆಕ್ಕದಲ್ಲ, ಯಾವ ರೀತಿಯಲ್ಲಿ? ಅಲ್ಲೂ ಕೆಜಿ ಲೆಕ್ಕನೇ ಕೊಡ್ತಾರೆ. ಓಕೆ, ಬರೀ ಮಳೆ ಒಂದೇ ಕಾರಣನಾ ರೇಟ್ ಏರ್ಲಿಕ್ಕೆ? ಮಳೆ ಅಂದರೆ ಈ ನಡುವೆ ತುಂಬ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಈಗ ಗ್ರಾಹಕರು ಕೂಡ ಒಂದು ರೀತಿಯಲ್ಲಿ ಈ ಥರದ ರೇಟ್ ಜಾಸ್ತಿ ಇದ್ದಾಗ ಖರೀದಿ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾರೆ, ಹೋಗ್ತಿದ್ದಾರೆ. ಬಿಸ್ನೆಸ್ ಇದೆ. ಓಕೆ, ಇನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಹಿಂದ್ಗಡೆ ನಮ್ಮ ಗ್ರಾಹಕರು ಕೂಡ ಇದ್ದಾರೆ, ಜನರು ಕೂಡ ಬರ್ತಿದ್ದಾರೆ. ರೇಟನ್ನು ಯಾವ ರೀತಿ ಕೇಳ್ತಿದ್ದಾರೆ, ಯಾವ ರೀತಿ ಹೂವುಗಳಿದೆ, ಯಾವ ರೀತಿ ಹೂವುಗಳು ತರಕಾರಿಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ತಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ಅವರೇ, ಈಗ ಇವತ್ತು ಹಬ್ಬ ಇದೆ, ಪೂಜೆಗೆ ಬಂದಿದ್ದೀರಿ, ಖರೀದಿ ಮಾಡ್ತಿದ್ದೀರಿ, ರೇಟೆಲ್ಲ ನೋಡಿದ್ರಾ? ನೋಡ್ತಾ ಇದ್ದೀವಿ, ಇವಾಗಲೇ ಬಂದಿದ್ದೀವಿ. ತುಂಬ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹೌದು, ಹಬ್ಬಕ್ಕೆ ತಗೊತೀರಾ? ಎಷ್ಟಿದ್ರೂ ತಗೊಳ್ಳೇಬೇಕು. ಹಬ್ಬಕ್ಕೆ ಎಷ್ಟೇ ರೇಟ್ ಇದ್ರೂ ತಗೊಳ್ಳೇಬೇಕು. ಅಂದರೆ ಹೂಗಳಂತೂ ಲೆಕ್ಕಕ್ಕಿಲ್ಲ, 400-500 ರೂಪಾಯಿ ಮಳ ಅಂತ ಹೇಳ್ತಿದ್ದಾರೆ. ಹೌದು. ಮನೇಲಿ ಯಾವ ರೀತಿ ಆಚರಣೆ ಮಾಡ್ತೀರಮ್ಮ ಹಬ್ಬನ? ನಾವು ಚೆನ್ನಾಗೇ ಮಾಡ್ತೀವಿ, ವರ್ಷ ಮಾಡೋದು ಚೆನ್ನಾಗೇ ಮಾಡ್ತೀವಿ. ಅಂದರೆ ಈ ಬಾರಿ ಒಂದು ರೇಟ್ ಒಂಟು ಡಬಲ್ ಆಗಿದೆ ಅನ್ನೋಂಥದ್ದು, ಹೂವು ಮತ್ತು ತರಕಾರಿ. ಹೋದ ಸರಿಗಿಂತ ಈ ಸರಿ ಜಾಸ್ತಿ ಆಗಿದೆ. ಹೋದ ಸರಿ 1000 ರೂಪಾಯಿ 800 ರೂಪಾಯಿಗೆ ಸಿಕ್ಕಿದ ಹಾರ ಇವಾಗ 2000 ಚಿಲ್ಲರೆ ಹೇಳ್ತಾರೆ. ಖರೀದಿ ಮಾಡೋದು ಅನಿವಾರ್ಯ ಅನ್ಸುತ್ತಾ? ಅನಿವಾರ್ಯ ಅನ್ನಿಸ್ತದೆ, ಅದೇ ರೇಟ್ ಕೇಳ್ತಾ ಇದ್ದೀವಿ. ಇಲ್ಲಿ ಗ್ರಾಹಕರನ್ನು ಕೂಡ ಕೇಳಿದ್ವಿ, ಹಬ್ಬ ಅಂತೂ ಮಾಡಲೇಬೇಕು, ನಮ್ಮ ಆಚರಣೆಗಳನ್ನು ನಾವು ಯಾವತ್ತೂ ಕೂಡ ಬಿಡಲಿಕ್ಕೆ ಆಗಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಅಂತಂದರೆ ಹಾಗೇನೆ ಬೇರೆ ಬೇರೆ ಹೂವುಗಳ ಮಾರ್ಕೆಟಲ್ಲಿ ಕೂಡ ಸಾಕಷ್ಟು ದರ ಏರಿಕೆ ಆಗಿರುವಂಥದ್ದು. ದಿನನಿತ್ಯವೂ ಕೂಡ ಒಂದು ರೀತಿಯಲ್ಲಿ ಸಾಮಾನ್ಯ ದರಗಳಿರ್ತಿತ್ತು. ಈಗ ಮಲ್ಲಿಗೆ, ಸುಗಂಧ, ಸಂಪಿಗೆ, ಸೇವಂತಿ, ಗುಲಾಬಿ ಹಾಗೇನೆ
ಹಣ್ಣುಗಳಲ್ಲೂ ಕೂಡ ಆ್ಯಪಲ್ ಪ್ರತಿ ಕೆ ಜಿಗೆ 200-250 ಇದೆ, ದಾಳಿಂಬೆ 200ರಿಂದ 150 ರೂಪಾಯಿಂದ 200 ಇದೆ. ಹಾಗೆಯೇ ಮೂಸಂಬಿ, ಮಾವಿನ ಹಣ್ಣು ಕೂಡ ಜಾಸ್ತಿ ಇರುವಂಥದ್ದು 160-200 ಇರುವಂಥದ್ದು. ಇನ್ನು ಬಿಡಿ ಹೂಗಳು ಕೂಡ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಏರಿಕೆ ಆಗಿರುವಂಥದ್ದು. ಇನ್ನು ಈ ಮತ್ತೊಬ್ಬ ವ್ಯಾಪಾರಿಗಳು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ಅವ್ರಿಗೆ ದರ ಪರಿಷ್ಕರಣೆ ಆಗಿರುವಂಥದ್ದು ಅಥವಾ ದರ ಏರಿಕೆ ಆಗಿರುವಂಥದ್ದು ಬೇರೆ ಕೇಳಿ ನಾನು ಒಟ್ಟಾರೆ ಏನಂತಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರುವಂಥದ್ದು, ಹೂವು ಹಣ್ಣು ತರಕಾರಿಗಳ ಬೆಲೆ ಏರಿಕೆ ಆಗಿರುವಂಥದ್ದು. ಆದರೆ ಜನರು ಕೂಡ ಹಬ್ಬವನ್ನು ಮಾಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಖರೀದಿ ಕೂಡ ತಂದೆ ಅಂತ ರೀತಿಯಲ್ಲಿ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗ್ಡೆ, TV5 ಬೆಂಗಳೂರು.